ಕೆಎಸ್ಆರ್ಟಿಸಿ 4 ನಿಗಮದ ಸಾರಿಗೆ ನೌಕರರು ಸರಿಸಮಾನ ವೇತನ ಜಾರಿ ಮಾಡಬೇಕು ಎಂದು ತಮ್ಮ ಸಂಘಟನೆಗೆ ಒತ್ತಡ ಹಾಕುತ್ತಿದ್ದಾರೆ. ಏಕೆಂದರೆ ಸರಿಸಮಾನ ವೇತನ ಜಾರಿಯಾದರೆ ಮಾತ್ರ ಹಾಲಿ ನೌಕರರಿಗಷ್ಟೇ ಅಲ್ಲದೆ ನಿವೃತ್ತರಿಗೂ ಬಹಳ ಪ್ರಯೋಜನವಾಗಲಿದೆ ಮತ್ತು ತಮ್ಮ ನಿವೃತ್ತಿಯ ನಂತರ ಮುಂದಿನ ಜೀವನಕ್ಕೆ ಸಹಾಯಕವಾಗಲಿದೆ ಎಂಬುದು ಸಾರಿಗೆ ನೌಕರರ ಅಭಿಪ್ರಾಯ. ಈಗಾಗಲೇ ಸಂಘಟನೆ ಸರಿಸಮಾನ ವೇತನ ಹಾಗೂ ಸಾರಿಗೆ ನೌಕರರ ಇತರ ಬೇಡಿಕೆಯ ಕುರಿತು ಒಂದು ಸುತ್ತಿನ ಸಭೆ ನಡೆಸಿದೆ. ಈಗ ಬರುವ ಏಪ್ರಿಲ್ 5ರಂದು ಸಿಎಂ ಜೊತೆ ಸಾರಿಗೆ ಮುಖಂಡರು ಹಾಗೂ ಸಂಘಟನೆ ಜೊತೆಗೂಡಿ ಸಾರಿಗೆ ನೌಕರರ ಬೇಡಿಕೆಯ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಆ ಸಮಯದಲ್ಲಿ ಸರ್ಕಾರಿ ನೌಕರರ ಹಾಗೆ ಸರಿಸಮಾನ ವೇತನಕ್ಕೆ ಸಂಘಟನೆ ಸಿಎಂಗೆ ಮನವಿ ಮಾಡಿಕೊಳ್ಳಲಿದ್ದಾರೆ. ಹೌದು, ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ನೀಡಲಾಗುವುದು ಎಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ನೀಡಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ಸಾರಿಗೆ ನೌಕರರ ಸಂಘಟನೆಗಳು ಒತ್ತಡ ಇರಬೇಕು ಎಂದು ಸಮಸ್ತ ನೌಕರರು ಆಗ್ರಹಿಸಿದ್ದಾರೆ. ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು, ಇದು ಚುನಾವಣೆ ಪೂರ್ವದಲ್ಲಿ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಸಾರಿಗೆ ಸಂಸ್ಥೆಯ ನೌಕರರಿಗೆ ಸರ್ಕಾರವೇ ಆಯಾ ಹುದ್ದೆಗಳನುಸಾರ ಸರಿಸಮಾನ ವೇತನ ಕೊಡುತ್ತೇವೆ ಎಂದು ಘೋಷಣೆಯನ್ನು ಮಾಡಿತು. ಹೀಗಾಗಿ ಅದು ಘೋಷಣೆ ಮಾಡಿ ಅದರಂತೆ ಸರಿಸಮಾನ ವೇತನ ಜಾರಿಯಾದರೆ ಹಾಲಿ ನೌಕರರಿಗೆ ಸರಿಸುಮಾರು ಶೇಕಡ 40ರಿಂದ ಶೇಕಡ 50ರಷ್ಟು ವೇತನ ಹೆಚ್ಚಾಗುತ್ತದೆ ಎಂದು ಅಧಿಕಾರಿಗಳು ಹಾಗೂ ನೌಕರರು ಅಭಿಪ್ರಾಯಪಡುತ್ತಿದ್ದಾರೆ. ಸಾರಿಗೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ 1/1/2024ರಿಂದ 31/12/2027 ಅವಧಿಯಲ್ಲಿ ನಿವೃತ್ತಿ ಹೊಂದಿರುತ್ತಿರುವ ಸಾರಿಗೆ ನೌಕರರಿಗೆ ಸರಿಸಮಾನ ವೇತನವಾದರೆ ಪಿಎಫ್ ಹಣ ಲಕ್ಷಾಂತರ ರೂಪಾಯಿ ಹೆಚ್ಚಿಗೆ ಸಿಗುತ್ತದೆ ಹಾಗೂ ಸರ್ಕಾರದ ಇನ್ನುಳಿದ ಸೌಲಭ್ಯಗಳು ಸಿಗುತ್ತವೆ ಎಂಬುದು ಸಾರಿಗೆ ನೌಕರರ ಹಾಗೂ ಅಧಿಕಾರಿಗಳ ಅಭಿಪ್ರಾಯ. ಇನ್ನು ಹಾಗೆ ಇಲ್ಲಿ ಹಾಲಿ ಸೇವೆ ಸಲ್ಲಿಸುತ್ತಿರುವ ಸಾರಿಗೆ ನೌಕರರಿಗೂ ಬೇಸಿಕ್ ಹೆಚ್ಚಾಗುವುದರ ಜೊತೆಗೆ ಇನ್ನುಳಿದ ಸೌಲಭ್ಯಗಳು ಸಿಗುತ್ತವೆ. ಇಂಥ ಸನ್ನಿವೇಶದಲ್ಲಿ ಜಂಟಿ ಸಮಿತಿಯವರು ವೇತನ ಪರಿಷ್ಕರಣೆಗಾಗಿ ಶೇಕಡ 25ರಷ್ಟನ್ನು ಕೊಡಬೇಕು ಎಂದು ಮನವಿಯನ್ನು ಕೊಟ್ಟಿದ್ದಾರೆ. ಇದು ಸಾರಿಗೆ ನೌಕರರಿಗೆ ಮಾರಕವಾಗಲಿದೆ ಎಂಬುದು ಅಭಿಪ್ರಾಯ. ಅಲ್ಲದೆ ಈ ಜಂಟಿ ಸಮಿತಿಯವರ ಮನವಿಯಿಂದ 1/1/2024ರಿಂದ 31/12/2027 ಅವಧಿಯಲ್ಲಿ ಸಾರಿಗೆ ಸಂಸ್ಥೆಯಿಂದ ನಿವೃತ್ತಿ ಹೊಂದುತ್ತಿರುವ ನೌಕರರಿಗೆ ಪಿಎಫ್ ಹಣದಲ್ಲಿ ಲಕ್ಷಾಂತರ ರೂಪಾಯಿಗಳು ನಷ್ಟವಾಗುತ್ತಿದೆ. ಈ ನಷ್ಟವನ್ನು ಜಂಟಿ ಸಮಿತಿಯವರು ಭರಿಸುವಿರಾ ಎಂದು ಸಾರಿಗೆ ನೌಕರರು ಸಂಘಟನೆಯನ್ನು ಪ್ರಶ್ನಿಸುತ್ತಿದ್ದಾರೆ. ಆದರೆ ಇದಕ್ಕೆ ಜಂಟಿ ಕ್ರಿಯಾ ಸಮಿತಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡುತ್ತಿಲ್ಲ. ಇಲ್ಲಿ ಸಂಘಟನೆಯಲ್ಲಿ ಗೊಂದಲವಿದೆ, ಒಮ್ಮತದ ಅಭಿಪ್ರಾಯವಿಲ್ಲ. ಹೀಗಾದಲ್ಲಿ ನೌಕರರ ಬೇಡಿಕೆ ಈಡೇರಿಸಲು ಸಾಧ್ಯವೇ? ಮೊದಲು ಸಾರಿಗೆ ನೌಕರರು ನಮಗೆ ಯಾವುದೇ ಸಂಘಟನೆ ಬೆಂಬಲ ಬೇಡವೆಂದು ಮನವಿ ಸಲ್ಲಿಸಬೇಕೇನೋ? ಯಾಕೆಂದರೆ ನೌಕರರ ಒಳಿತಿಗಾಗಿ ಕೆಲಸ ಮಾಡುವ ಸಂಘಟನೆ ನೌಕರರ ಅಭಿಪ್ರಾಯದಂತೆ ಬೇಡಿಕೆಗೆ ಮನವಿ ಸಲ್ಲಿಸುತ್ತದೆ. ಆದರೆ ಇಲ್ಲಿರುವ ಸಂಘಟನೆ ತಮಗೆ ಬೇಕಾದ ಬೇಡಿಕೆಯ ಬಗ್ಗೆ ಮನವಿ ಸಲ್ಲಿಕೆ ಮಾಡುತ್ತವೆ. ಯಾಕೆ ಸಾರಿಗೆ ನೌಕರರ ವಿಷಯದಲ್ಲಿ ಸಂಘಟನೆ ಈ ಥರ ನಿರ್ಧಾರ ತೆಗೆದುಕೊಳ್ಳುತ್ತದೋ ತಿಳಿಯದು. ಸಂಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಹಂಚಿಕೊಳ್ಳಿ ಹಾಗೂ ಸಾರಿಗೆ ನೌಕರರ ಸರಿಸಮಾನ ವೇತನಕ್ಕಾಗಿ ಮತ್ತೊಮ್ಮೆ ಮನವಿಯನ್ನು ಸಲ್ಲಿಸುವುದರ ಮೂಲಕ ಸಂಘಟನೆಗೆ ಹೆಚ್ಚಿನ ಒತ್ತಡ ಹೇರಿ. ಈಗಾಗಲೇ ಸಿಎಂ ಏಪ್ರಿಲ್ 5ರಂದು ಸಭೆ ಕರೆದಿದ್ದು, ಅಲ್ಲಿ ಬಹುಪ್ರಮುಖ ವಿಷಯ ಚರ್ಚೆ ಆಗಲಿದೆ. ಆಗ ಸರಿಸಮಾನ ವೇತನಕ್ಕೆ ಹೆಚ್ಚಿನದಾಗಿ ಪಟ್ಟು ಹಿಡಿಯಬೇಕು ಎಂಬುದು ಸಾರಿಗೆ ನೌಕರರ ಅಭಿಪ್ರಾಯ. ಸಾರಿಗೆ ನೌಕರರ ಈ ಥರದ ಹೊಸ ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರದ ಈ ಥರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.